ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಈಶ್ವರಿ ತನಿಕ್ಷಾ ಚಾನಲ್. ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಇನ್ ಡೀಟೇಲ್ ಅಬೌಟ್ ಚಾಯ್ಸ್ 2 ಆಫ್ ಫಸ್ಟ್ ರೌಂಡ್ನ ನೋಡೋಣ. ಸೊ ಸ್ಟೂಡೆಂಟ್ಸ್, ಆಲ್ರೆಡಿ ನಾವು ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ರೆ ಫೀಸು ಹೇಗೆ ಪೇ ಮಾಡೋದು ಮತ್ತು ಅಡ್ಮಿಷನ್ ಹೇಗೆ ಮಾಡೋದು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಇಫ್ ಯು ಡಿಡ್ ನಾಟ್ ವಾಚ್ ದಟ್ ವಿಡಿಯೋ, ಯು ಕ್ಯಾನ್ ವಾಚ್ ದ್ಯಾಟ್ ವಿಡಿಯೋ ರಿಗಾರ್ಡಿಂಗ್ ಚಾಯ್ಸ್ 1. ಸೊ ಈಗ ಚಾಯ್ಸ್ 2 ಹೇಗೆ ಅಂತ ನೋಡೋಣ. ಸೊ ಸ್ಟೂಡೆಂಟ್ಸ್, ಈಗ ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿರುತ್ತೆ. ಸೊ ನೀವು ಚಾಯ್ಸ್ 2 ಅನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಮೀನಿಂಗ್ ಏನು ಅಂತಂದರೆ, ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್. ಸೊ ನಿಮಗೆ ಅಲಾಟ್ ಆಗಿರೋ ಸೀಟು ನಿಮಗೆ ಇಷ್ಟ ಇದೆ, ಬಟ್ ಸ್ಟಿಲ್ ನೀವು ಇನ್ನೂ ಬೆಟರ್ ಕಾಲೇಜ್ ಯಾವುದಾದ್ರೂ ಸಿಗುತ್ತಾ ಅಂತ ಅಂದ್ಕೊಳ್ತಾ ಇದ್ದೀರಾ. ಸೊ ಅದಕ್ಕೆ ನೀವು ಚಾಯ್ಸ್ 2 ಮಾಡಿ ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. Such candidates will pay the prescribed fees by downloading the challan or allotted details from the KEA website for the seat confirmed in the first round and deposit the original documents. So students, ನೀವು ಚಾಯ್ಸ್ 2 ಕೊಟ್ಟಾದಮೇಲೆ ನಿಮಗೆ ಚಲಾನ್ ಜನ್ರೇಟ್ ಆಗುತ್ತೆ, ಫೀ ಚಲಾನು. ಸೊ ಆ ಫೀ ಚಲಾನ್ ತೊಗೊಂಡು ನೀವು ಬ್ಯಾಂಕಲ್ಲಿ ಹೋಗಿ ಪೇ ಮಾಡ್ಬೋದು. ಸೊ ಫೀಸ್ ಪೇ ಮಾಡಬೇಕು ನೀವು ಆಪ್ಷನ್ 2 ಅನ್ನು ಸೆಲೆಕ್ಟ್ ಮಾಡಿದ್ರೆ. ಆ್ಯಂಡ್ ಆಫ್ಟರ್ ದಟ್ ಯು ಹ್ಯಾವ್ ಟು ಡೆಪಾಸಿಟ್ ದ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂತ ಇದೆ. ಸೊ ಒರಿಜಿನಲ್ ಡಾಕ್ಯುಮೆಂಟ್ ಡೆಪಾಸಿಟ್ ಅಂತಂದರೆ ನೀವು KEAದಲ್ಲಿ ಹೋಗಿ ನಿಮ್ಮೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸು ಕೊಡಬೇಕಾಗುತ್ತೆ. ಸೊ ಸ್ಟೂಡೆಂಟ್ಸ್, ಅದಕ್ಕೂ ಸಹ ಟೈಮ್ ಕೊಡ್ತಾರೆ. ಸೊ ವಿತಿನ್ ದಟ್ ಡೇಟ್ ಯು ಹ್ಯಾವ್ ಟು ಗೋ ಆ್ಯಂಡ್ ಗಿವ್ ಆಲ್ ಯುವರ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಟು KEA. If higher options get allotted, then earlier allotted seat gets cancelled automatically. So students, ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿರುತ್ತೆ. ಸೊ ಸೆಕೆಂಡ್ ರೌಂಡಲ್ಲಿ ನಿಮಗೆ ಬೆಟರ್ ಕಾಲೇಜ್ ಸಿಕ್ಕಿದ್ರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜು ಆಟೋಮ್ಯಾಟಿಕ್ಕಾಗಿ ಕ್ಯಾನ್ಸಲ್ ಆಗುತ್ತೆ. ನಿಮಗೆ ಆಪ್ಷನ್ ಇರೋದಿಲ್ಲ. ಸೊ ನಾನು ಆ ಸೀಟ್ ತೊಗೊತೀನಿ ಇಲ್ಲ ಈ ಸೀಟ್ ತೊಗೊತೀನಿ ಅಂತ ನಿಮಗೆ ಆಪ್ಷನ್ ಕೊಡೋದಿಲ್ಲ. ನಾನು ಫಸ್ಟ್ ರೌಂಡ್ ಸೀಟೇ ತೊಗೊತೀನಿ ಅಂತ ಹೇಳೋಕ್ಕಾಗೋದಿಲ್ಲ. ಸೆಕೆಂಡ್ ರೌಂಡಲ್ಲಿ ನಿಮಗೆ ಏನು ಸೀಟ್ ಅಲಾಟ್ ಆಗುತ್ತೋ ಅದೇ ನೀವು ತೊಗೋಬೇಕಾಗುತ್ತೆ. ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರೋ ಸೀಟು ಆಟೋಮ್ಯಾಟಿಕ್ಕಾಗಿ ಕ್ಯಾನ್ಸಲ್ ಆಗುತ್ತೆ. Eligible to participate in the subsequent round by keeping the seat allotted on hold. However, if a seat in the higher options get allotted, the candidate loses his old seat. There is no choice between the earlier allotted and newly allotted seat. Candidates have to compulsorily join the selected college allotted in the second round seat allotment without giving any reason. ಸೊ ಸ್ಟೂಡೆಂಟ್ಸ್, ಸೆಕೆಂಡ್ ರೌಂಡಲ್ಲಿ ನೀವು ಕಂಪಲ್ಸರಿ ಜಾಯ್ನ್ ಆಗಬೇಕು ವಿತೌಟ್ ಗಿವಿಂಗ್ ಎನಿ ರೀಸನ್. ದೇ ಹ್ಯಾವ್ ಟು ಕಂಪಲ್ಸರಿಲಿ ಪೇ ದ ಪ್ರಿಸ್ಕ್ರೈಬ್ಡ್ ಫೀಸ್ ಫಾರ್ ದ ಕನ್ಫರ್ಮ್ಡ್ ಸೀಟ್ ಇನ್ ದ ಫಸ್ಟ್ ರೌಂಡ್ ಬಟ್ ವಿಲ್ ನಾಟ್ ಬಿ ಏಬಲ್ ಟು ಡೌನ್ಲೋಡ್ ದ ಅಡ್ಮಿಷನ್ ಆರ್ಡರ್ ಆರ್ ಜಾಯಿನ್ ದಿ ಅಲಾಟೆಡ್ ಕಾಲೇಜ್. ಸೊ ಸ್ಟೂಡೆಂಟ್ಸ್, ನೀವು ಫಸ್ಟ್ ರೌಂಡಲ್ಲಿ ಚಾಯ್ಸ್ 2 ಅನ್ನು ಸೆಲೆಕ್ಟ್ ಮಾಡಿದ್ರೆ ಕಂಪಲ್ಸರಿ ನೀವು ಫೀಸ್ ಪೇ ಮಾಡಬೇಕು. ಬಟ್ ಅಡ್ಮಿಷನ್ ಆರ್ಡರ್ ನಿಮಗೆ ಡೌನ್ಲೋಡ್ ಮಾಡೋಕ್ಕಾಗೋದಿಲ್ಲ ಆ್ಯಂಡ್ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳೋಷ್ಟು ಇರೋದಿಲ್ಲ. ಸೊ ಒನ್ಲಿ ಥಿಂಗ್ ವಾಟ್ ಯು ಹ್ಯಾವ್ ಟು ಡೂ ಇಸ್ ಪೇ ದ ಫೀಸ್. Choice 2 selected candidates are participating in the second round by holding the seat allotted to them in the first round. If better options are allotted to them, the earlier seat will automatically stand cancelled. Or if any options are not allotted, then the seat allotted to them in the first round will remain with the candidate. So students, ಸೆಕೆಂಡ್ ರೌಂಡಲ್ಲಿ ಈಗ ಪಾರ್ಟಿಸಿಪೇಟ್ ಮಾಡ್ತೀರಾ. ಸೊ ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ ಆದರೆ ಆ ಸೀಟ್ ಮಾತ್ರ ನಿಮ್ಮ ಹತ್ರ ಇರುತ್ತೆ. ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರೋ ಸೀಟು ಕ್ಯಾನ್ಸಲ್ ಆಗುತ್ತೆ. ಸಪೋಸ್ ಸೆಕೆಂಡ್ ರೌಂಡಲ್ಲಿ ನಿಮಗೆ ಯಾವುದೇ ಸೀಟ್ ಅಲಾಟ್ ಆಗಿಲ್ಲ ಅಂತಂದರೆ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರೋ ಸೀಟು ನಿಮ್ಮ ಹತ್ರನೇ ಇರುತ್ತೆ. The seat allotted to the candidate in the first round will be considered as last option in the second round. If any of the better options are not allotted, then the seat allotted to them in the second round will remain with the candidate. So candidates can alter, delete, rearrange, modify the higher order options. ಸೊ ಸ್ಟೂಡೆಂಟ್ಸ್, ನಿಮಗೆ ಸೀಟ್ ಅಲಾಟ್ ಆಗಿರುತ್ತೆ, ಅದರ ಮೇಲ್ಗಡೆ ಇರೋ ಆಪ್ಷನ್ಸ್ನ ನೀವು ಡಿಲೀಟ್ ಮಾಡ್ಬೋದು, ರೀಅರೇಂಜ್ ಮಾಡ್ಕೋಬೋದು, ಆರ್ಡರ್ನ ಚೇಂಜ್ ಮಾಡ್ಕೋಬೋದು. ಬಟ್ ಫ್ರೆಶ್ ಆಗಿ ಆ್ಯಡ್ ಮಾಡೋಕ್ಕೆ ಆಗಲ್ಲ ಯಾವುದೇ ಕಾಲೇಜನ್ನು. ಸ್ಪೆಷಲ್ ನೋಟ್, ಸೀಟ್ಸ್ ವಿಲ್ ಬಿ ಕ್ಯಾನ್ಸಲ್ಡ್ ಇನ್ ರೆಸ್ಪೆಕ್ಟ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಎಕ್ಸಸೈಸಸ್ ಚಾಯ್ಸ್ 2 ಆ್ಯಂಡ್ ಫೇಲ್ ಟು ಮೇಕ್ ದ ಪೇಮೆಂಟ್ ವಿತಿನ್ ದ ಸ್ಟಿಪ್ಯುಲೇಟೆಡ್ ಡೇಟ್ ಆ್ಯಂಡ್ ಟೈಮ್. ಸೊ ಸ್ಟೂಡೆಂಟ್ಸ್, ನೀವು ಚಾಯ್ಸ್ 2 ಕೊಟ್ಟಾದಮೇಲೆ ಫೀಸ್ ಪೇ ಮಾಡಿಲ್ಲ ಅಂತಂದರೆ ನಿಮ್ಮ ಸೀಟು ಕ್ಯಾನ್ಸಲ್ ಆಗುತ್ತೆ. Choice 2 candidates, after making the payment, decides to surrender the seat can cancel the seat at KEA before the last date prescribed for entry of options for the second round.
ಸೊ ಸ್ಟೂಡೆಂಟ್ಸ್, ಈಗ ನೀವು ಚಾಯ್ಸ್ 2 ಕೊಡ್ತೀರಾ, ಫೀಸನ್ನು ಸಹ ಪೇ ಮಾಡ್ತೀರಾ. ಫೀಸ್ ಪೇ ಮಾಡಾದಮೇಲೆ ನೀವು ಅಂದ್ಕೊಳ್ತೀರಾ ಈ ಕಾಲೇಜ್ ನನಗೆ ಬೇಡವೇ ಬೇಡ ಅಂತ. ಸೊ ಈ ಸೀಟ್ ಬೇಡ ಅಂತ ನೀವು ಡಿಸೈಡ್ ಮಾಡ್ತೀರಾ. ಸೊ ಬೇಡ ಅಂತ ಡಿಸೈಡ್ ಮಾಡಿದ್ರೆ ನೀವು ಆ ಸೀಟನ್ನು ಸರೆಂಡರ್ ಮಾಡಬಹುದು. ಸೊ ಯಾವಾಗ ಸರೆಂಡರ್ ಮಾಡಬೇಕು ಅಂತಂದರೆ, ಸೆಕೆಂಡ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಡೇಟ್ ಇರುತ್ತಲ್ವಾ, ಆ ಲಾಸ್ಟ್ ಡೇಟ್ ಒಳಗಡೆ ನೀವು ಹೋಗಿ ಸೀಟನ್ನು ಕ್ಯಾನ್ಸಲ್ ಮಾಡ್ಕೋಬೇಕು. ಸೊ ಹೇಗೆ ಸೀಟ್ ಕ್ಯಾನ್ಸಲ್ ಮಾಡ್ತೀರಾ ಅಂತಂದರೆ, ನೀವು ಆನ್ಲೈನಲ್ಲೇ ಆಪ್ಷನ್ಸ್ ಕೊಡ್ತಾರೆ ಕ್ಯಾನ್ಸಲ್ ಮಾಡೋಕ್ಕೆ ಅಂತ ಅಂದ್ಕೋಬೇಡಿ. ನೀವು ಡೈರೆಕ್ಟಾಗಿ KE ಆಫೀಸ್ಗೆ ಹೋಗಿ, ಮಲ್ಲೇಶ್ವರಮಲ್ಲಿದೆ ಅಲ್ವಾ, ಸೊ ಅಲ್ಲಿ ಡೈರೆಕ್ಟಾಗಿ ಹೋಗಿ ನೀವು ಫಾರ್ಮ್ ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಇಲ್ಲ ನೀವು ಆನ್ಲೈನಲ್ಲೇ ಕೊಡ್ತಾರೆ ಅಂತ ಕುತ್ಕೊಂಡಿದ್ರೆ, ದೆನ್ ದ ಹೋಲ್ ಆಫ್ ದ ಫೀಸ್ ವಿಲ್ ಬಿ ಫೋರ್ಫೀಟೆಡ್, ಫುಲ್ ಫೀಸು ಕಟ್ ಆಗುತ್ತೆ. ಸೊ ಅದಕ್ಕೆ ಸೀಟ್ ಕ್ಯಾನ್ಸಲ್ ಮಾಡಬೇಕು ಅಂತ ಇದ್ದರೆ ನೀವು ಡೈರೆಕ್ಟಾಗಿ KEಗೆ ವಿಸಿಟ್ ಮಾಡಿ ಫಾರ್ಮ್ ಫಿಲ್ ಮಾಡಿ ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಟು ಕ್ಯಾನ್ಸಲ್ ದ ಸೀಟ್. ಸೊ ಆ ಥರ ಫಾರ್ಮ್ ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಬರೀ 5,000 ರುಪೀಸ್ ಮಾತ್ರ ನಿಮಗೆ ಪೆನಾಲ್ಟಿಯಾಗಿ ತೊಗೊತಾರೆ. ರಿಮೇನಿಂಗ್ ಫೀಸ್ ಬಂದ್ಬಿಟ್ಟು ರೀಫಂಡ್ ಮಾಡ್ತಾರೆ. ನೀವೇನಾದರೂ ಹಾಗೆ ಮಾಡಿಲ್ಲ ಅಂತಂದರೆ ನಿಮ್ಮ ಫುಲ್ ಫೀಸನ್ನು ರಿಡ್ಯೂಸ್ ಮಾಡ್ತಾರೆ. And the balance amount, if any, will be refunded. In case if they surrender the seat after the last date prescribed for option entry for the second round, full amount paid as fees will be forfeited as per the rules. ಸೊ ಲಾಸ್ಟ್ ಡೇಟ್ ಆದಮೇಲೆ ನೀವೇನಾದರೂ ಸರೆಂಡರ್ ಮಾಡಿದ್ರೆ, ಯಾವ ಲಾಸ್ಟ್ ಡೇಟು, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಗೆ ಲಾಸ್ಟ್ ಡೇಟ್ ಅಂತ ಕೊಟ್ಟಿರ್ತಾರೆ, ಆ ಲಾಸ್ಟ್ ಡೇಟ್ಗಿಂತ ಮುಂಚೆ ನೀವು ಮಾಡಬೇಕು. ಆ ಲಾಸ್ಟ್ ಡೇಟ್ ಆದಮೇಲೆ ನೀವು ಸರೆಂಡರ್ ಮಾಡಿದ್ರೆ ಫುಲ್ ಫೀಸ್ ವಿಲ್ ಬಿ ಫೋರ್ಫೀಟೆಡ್. ಸೊ ಫುಲ್ಲು ಫೀಸನ್ನು ಫೈನ್ ಅಂತ ಕನ್ಸಿಡರ್ ಮಾಡಿ KE ಅವರೇ ತೊಗೊತಾರೆ. ಸೊ ನಿಮಗೆ ಫೀಸನ್ನು ರೀಫಂಡ್ ಮಾಡೋದಿಲ್ಲ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಕೀಪ್ ಇನ್ ಮೈಂಡ್ ಇಫ್ ಯು ಆರ್ ಸೆಲೆಕ್ಟಿಂಗ್ ಚಾಯ್ಸ್ 2. ಸೊ ಸ್ಟೂಡೆಂಟ್ಸ್, ಚಾಯ್ಸ್ 2 ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಇದೆಲ್ಲ ತಲೆನಲ್ಲಿ ಇಟ್ಕೊಳ್ಳಿ. ಫೀಸು ಪೇ ಮಾಡೋಕ್ಕೆ ನಿಮ್ಮ ಹತ್ರ ಅಮೌಂಟ್ ಇದೆ ಅಂತ ನೋಡ್ಕೊಳ್ಳಿ. ಸೊ ಚಾಯ್ಸ್ 2 ಸೆಲೆಕ್ಟ್ ಮಾಡಾದಮೇಲೆ ಅಮೌಂಟ್ ಇಲ್ಲ ಅಂತಂದರೆ ಆ ಸೀಟು ನಿಮಗೆ ಕ್ಯಾನ್ಸಲ್ ಆಗುತ್ತೆ. ಸೊ ಅಮೌಂಟ್ ಇದೆಯಾ ಅಂತ ನೋಡ್ಕೊಳ್ಳಿ, ಫೀಸ್ ಪೇ ಮಾಡಿ. ಅದಾದಮೇಲೆ ನೀವೇನಾದ್ರು ನಿಮಗೆ ಫೀಸ್ ಪೇ ಮಾಡಾದಮೇಲೆ ಇಷ್ಟ ಇಲ್ಲ ಅಂತಂದರೆ ಲಾಸ್ಟ್ ಡೇಟ್ ಒಳಗೆ ಹೋಗಿ ಆ ಸೀಟನ್ನು ಸರೆಂಡರ್ ಮಾಡಿ. ಬರೀ 5,000 ಮಾತ್ರ ರಿಡ್ಯೂಸ್ ಆಗುತ್ತೆ. ಸೊ ಐ ಹೋಪ್ ಇಟ್ ಇಸ್ ಕ್ಲಿಯರ್. ಸ್ಟಿಲ್ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ರೈಟ್ ಇನ್ ದಿ ಕಮೆಂಟ್ ಸೆಕ್ಷನ್. ಐ ವಿಲ್ ಮೀಟ್ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ ಸ್ಟೂಡೆಂಟ್ಸ್. ಆಲ್ ದಿ ವೆರಿ ಬೆಸ್ಟ್.